ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕುದೂರು ನ್ಯೂಸ್. ನಾನು ಆರ್ ಮಹೇಶ್ ಕುದೂರು. ಟೀಕೆಗಳು ಸಾಯುತ್ತವೆ ಮತ್ತು ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂಬ ಹಿರಿಯರ ನಾಣ್ಣುಡಿಯಂತೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ HC ಬಾಲಕೃಷ್ಣರವರು ತಮ್ಮ ಕೆಲಸದ ಮೂಲಕ ಈಗಾಗಲೇ ಜನರಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಆದರೆ ಕಳೆದ 5-6 ವರ್ಷಗಳಿಂದ ಮಾಗಡಿ ತಾಲೂಕು ಕುದೂರಿನಿಂದ ಸೋಲೂರುವರೆಗಿರುವ ಮುಖ್ಯ ರಸ್ತೆಯಲ್ಲಿರುವಂತಹ ಗುಂಡಿಗಳು ಮಾತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಹಾಗೂ ಮಾಗಡಿ ತಾಲೂಕಿನ ಅಧಿಕಾರಿಗಳಿಗೆ ಈ ರಸ್ತೆಯಲ್ಲಿರುವಂತಹ ಗುಂಡಿಗಳು ಮಾತ್ರ ಇದುವರೆಗೂ ಕಾಣಿಸ್ತಾ ಇಲ್ಲ. 2025 ಮಾರ್ಚ್ 3ರಂದು ಸೋಲೂರಿನಿಂದ ಕುದೂರು ಕಡೆಗೆ ಹಾಗೂ ಕುದೂರಿನಿಂದ ಸೋಲೂರು ಕಡೆಗೆ ಹೊರಟಿದ್ದ 2 ಆಟೋಗಳು ಅರಸನಕುಂಟೆ ಬಳಿ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಆಟೋದಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾದರೆ ಕುದೂರಿನ ಬಾಲಾಜಿ ಮೆಡಿಕಲ್ ಸ್ಟೋರ್ನ ಮಾಲೀಕರಾದಂತಹ ಜಯಪ್ರಕಾಶ್ ಮತ್ತು ದಂಪತಿಗಳು ಈ ಘಟನೆಯಲ್ಲಿ ಮೃತರಾದ ದುರ್ದೈವಿಗಳು. ಈ ಘಟನೆ ಕುರಿತು 2025 ಮಾರ್ಚ್ 13ನೇ ತಾರೀಕು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ HC ಬಾಲಕೃಷ್ಣರವರು ಸುಗ್ನಳ್ಳಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಾರೆ. ಈ ಸಂದರ್ಭದಲ್ಲಿ ಶಾಸಕರಾದ HC ಬಾಲಕೃಷ್ಣರವರು ಘಟನೆ ಕುರಿತು ನಾನು ಸ್ಥಳಕ್ಕೆ ಭೇಟಿ ನೀಡ್ತೀನಿ ಅಂತ ಅವರು ಹೇಳಿಕೆಯನ್ನು ನೀಡ್ತಾರೆ. ಕೇಳಿಸ್ಕೊಳ್ಳಿ. ಸರ್, ಸೋಲೂರಿಂದ ಕುದೂರು ಭಾಗದವರೆಗೆ ರಸ್ತೆಗಳು ಭಾಳಷ್ಟು ಹದಗೆಟ್ಟಿವೆ. ತಿಂಗಳಲ್ಲಿ 2ರಿಂದ 3 ಅಂತೂ ಆಕ್ಸಿಡೆಂಟ್. ಇಲ್ಲ, ನನಗೆ ಭಾಳ ಮನಸ್ಸಿಗೆ ನೋವಾಯಿತು ಮೊನ್ನೆ ಆಕ್ಸಿಡೆಂಟ್ ಆಗೋದಂಥ ರೀತಿಯನ್ನು ಕೇಳಿ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಶೀಘ್ರದಲ್ಲೇ ಅಲ್ಲಿ ಏನು ಆಕ್ಸಿಡೆಂಟ್ ಸ್ಪಾಟ್ ಇದೆಯಲ್ಲ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಾನು ಈಗಾಗಲೇ PWD ಅವ್ರಿಗೆ ಹೇಳಿದ್ದೀನಿ, ಅದು ಯಾವ ರೀತಿ ಸರಿ ಮಾಡಬೇಕು ಅದನ್ನು ತಯಾರು ಮಾಡ್ಕೊಳ್ಳಿ, ನಾನು ಬರ್ತೀನಿ ಒಂದ್ಸರಿ ಸ್ಪಾಟ್ಗೆ ಅಂತ ಹೇಳಿದ್ದೀನಿ. 2025 ಮಾರ್ಚ್ 3ರಂದು ಸಂಭವಿಸಿದ ಸೋಲೂರು ಕುದೂರು ಮುಖ್ಯ ರಸ್ತೆಯ ಅರಸನಕುಂಟೆ ಬಳಿ ಸಂಭವಿಸಿದ ಆಟೋ ಭೀಕರ ಅಪಘಾತ ಸಂಭವಿಸಿ ಈಗಾಗಲೇ 6 ತಿಂಗಳಾಗಿದೆ. ಆದರೆ ಇದುವರೆಗೂ ಸೋಲೂರು ಕುದೂರು ಮುಖ್ಯ ರಸ್ತೆಯ ಗುಂಡಿಗಳಿಗೆ ಮಾತ್ರ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ HC ಬಾಲಕೃಷ್ಣರವರಾಗಲಿ ರಸ್ತೆಯನ್ನು ಸರಿಪಡಿಸುವ ಗೋಜಿಗೆ ಹೋಗಲೇ ಇಲ್ಲ. 2024 ಜನವರಿ 11ನೇ ತಾರೀಕು ಕುದೂರು ಬೆಂಗಳೂರು ತಲುಪುವ ತೊಂಡಗೆರೆ ಸರ್ಕಾರಿ ಬಸ್ ಇದೇ ಸೋಲೂರು ಕುದೂರು ಮುಖ್ಯ ರಸ್ತೆಯ ಸೋಲೂರು ಗ್ಯಾಸ್ ಫ್ಯಾಕ್ಟರಿ ರೈಲ್ವೆ ಬ್ರಿಡ್ಜ್ ಸಮೀಪದಲ್ಲೇ ದ್ವಿಚಕ್ರ ವಾಹನ ಸವಾರನಿಗೆ ಡಿಕ್ಕಿ ಹೊಡೆದು ಈ ರಸ್ತೆಯಲ್ಲಿ ಅಪಘಾತಕ್ಕೀಡಾಗ್ತದೆ. ಹಾಗೂ ಈ 5 ವರ್ಷದ ಅವಧಿಯಲ್ಲಿ ಇದೇ ಸ್ಥಳದಲ್ಲೇ ಖಾಸಗಿ ಬಸ್ ಕೂಡ ಅಪಘಾತಕ್ಕೀಡಾಗುತ್ತದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಈ ಸ್ಥಳದಲ್ಲಿ ಆಗಬಹುದಾದ ದೊಡ್ಡ ಅನಾಹುತವೊಂದು ಅಂದು ತಪ್ಪಿತ್ತು. ಹಾಗಾದರೆ ಸೋಲೂರು ಕುದೂರು ಮುಖ್ಯ ರಸ್ತೆಯ ಪ್ರಸ್ತುತ ಗುಂಡಿಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ.
ಪ್ರಸ್ತುತ ಸೋಲೂರು ಕುದೂರು ಮುಖ್ಯ ರಸ್ತೆಯಲ್ಲಿನ ಗುಂಡಿಗಳು ಈ ರೀತಿಯಾಗಿದ್ದು, ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರು ಟೀಕೆಗಳು ಸಾಯುತ್ತವೆ, ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂಬುದನ್ನು ಈ ಭಾಗದ ಜನರಿಗೆ ರಸ್ತೆ ಅಭಿವೃದ್ಧಿ ಮಾಡುವುದರ ಮೂಲಕ ತೋರಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಈ ಒಂದು ವರದಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.